सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमाम्नाजगेजं सदजमसदजेजं श्रीसहाजं भजेजं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परित्राट चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभावि भूमिपदजे यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं त्वं समनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈವರೆಗೆ ಆನಂದಾಧಿಕರಣ ನಡೀತಾ ಇತ್ತು. ಅದರಲ್ಲಿ ಗುರುವರ್ಥ ದೀಪಿಕಾ ವಿವರಣೆ ಅಲ್ಲೊಂದು ಪ್ರಶ್ನೆ ಬಂತು. ಭಗವಂತನ ಎಲ್ಲಾ ಗುಣಗಳನ್ನ ಚಿಂತಿಸ್ಲಿಕ್ಕಂತೂ ಸಾಧ್ಯ ಇಲ್ಲ, ಅದರಲ್ಲಿ ಇಷ್ಟೇ ಗುಣ ಅಂತ ಹೇಳ್ಬೇಕು, ಅದನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಪ್ರಶ್ನೆ ಬಂದಾಗ, ಇಲ್ಲ ಹೇಳ್ತೀವಿ ಉತ್ತರ. ಮನುಷ್ಯರಾಗ್ಬೇಕಾದ್ರೆ 4 ಗುಣಗಳ ಉಪಾಸನೆ ಮಾಡಿ ಸದಾ ದೇವರನ್ನ ಚಿಂತಿಸ್ತಾ ಈ 4 ಗುಣಗಳನ್ನ ದೇವರಲ್ಲಿ ಚಿಂತಿಸಿ. ದೇವರು ಹೇಗಿದ್ದಾನೆ? ಸತ್, ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಚಿಂತಿಸಿ. ದೇವರಲ್ಲಿ ಯಾವುದೇ ದೋಷ ಇಲ್ಲ. ಆಮೇಲೆ ಸತ್ ಆದ್ಮೇಲೆ ಚಿತ್, ದೇವರು ಹೇಗಿದ್ದಾನೆ? ಪರಿಪೂರ್ಣ ಜ್ಞಾನವೇ ಅವನ ದೇಹ, ಜ್ಞಾನವೇ ಮೂರ್ತಿಮತ್ತಾಗಿ ಕಾಣ್ತಾ ಇದ್ದಾನೆ. ಹಾಗೆ ಭಗವಂತನ ಬಗ್ಗೆ ಚಿತ್ ಅಂತ ಧ್ಯಾನ ಮಾಡ್ಬೇಕು. ಇದು ಆನಂದ, ಪರಿಪೂರ್ಣ ದೇಹವಿಡೀ ಆನಂದ ಭಗವಂತನದು. ದೇಹವಿಡೀ ಆನಂದ ಇದೆ ಅಲ್ಲ, ಅವನೇ ಆನಂದ ಅಷ್ಟೇ. ಹೀಗೆ ಚಿಂತನೆ ಮಾಡೋದು. ಹಾಗಾದ್ರೆ ಅವನಲ್ಲಿ ಯಾವುದೇ ದೋಷ ಇಲ್ಲ, ಪರಿಪೂರ್ಣ ದೇಹ ಅವನದು, ಜ್ಞಾನ ದೇಹ, ಆನಂದವಾದ ದೇಹ ಅವನದು ಅಂತ ಚಿಂತಿಸೋದು. ಕೊನೆಗೆ ಆತ್ಮ, ನಾವೆಲ್ಲರಿಗೂ ಅವನು ಸ್ವಾಮಿ, ನಾವು ಅವನ ದಾಸರು, ನಮಗೆ ಅವನು ಯಾವತ್ತು ಸ್ವಾಮಿ. ಯಾವತ್ತೂ ಅವನು ಹೇಳಿದಂತೆ ನಾವು ನಡೆಯೋದು, ಅವನ ಆಜ್ಞಾ ಪಾಲಕರು ನಾವು, ಅವನ ಅಧೀನವಾಗಿ ನಾವಿರ್ತೀವಿ. ಇಷ್ಟು. ಹಾಗಾದ್ರೆ ಸತ್, ಚಿತ್, ಆನಂದ, ಆತ್ಮ ಅಂತ 4 ಗುಣಗಳನ್ನ ದೇವರ ಹತ್ತಿರ ನಾವು ಚಿಂತಿಸೋದು. ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನು? ದೇವರನ್ನ ಚಿಂತಿಸ್ಬೇಕಾದ್ರೆ ಈ 4 ಗುಣಗಳ ಅಪೇಕ್ಷೆ ಇದೆಯಾ? ಯಾಕೆಂದ್ರೆ ಎಲ್ರೂ ಏನ್ ಬಯಸ್ತಾರೆ?
ಆನಂದವನ್ನ ಎಲ್ರೂ ಬಯಸ್ತಾರೆ. ನಮ್ಗೆ ಆನಂದ ಸಿಗಬೇಕು, ಸುಖವಾಗಿರ್ಬೇಕು ನಾವು, ದುಃಖ ಇರಬಾರ್ದು ಅಂತ ಬಯಸ್ತಾರೆ. ಎಲ್ರೂ ಹಾಗೆ ಅಪೇಕ್ಷೆ ಪಡೋದು. ಈ ದುಃಖ ಇರಬಾರ್ದು, ಯಾವಾಗ್ಲೂ ಸುಖ ಆಗ್ತಾ ಇರ್ಬೇಕು ಅಂದ್ರೆ ದೇವರು ಯಾವಾಗ್ಲೂ ಸುಖಿಯಾಗಿರ್ತಾನೆ, ಅವನಿಗೊಂದ್ ಚೂರು ದುಃಖ ಇಲ್ಲ ಅಂತ ಯೋಚಿಸ್ತಾ ಇರಿ. ನಾವ್ ಯಾವ ರೀತಿ ಯೋಚಿಸ್ತೀವೋ ದೇವರನ್ನ ಆ ರೀತಿ ನಾವು ಫಲ ಪಡ್ಕೊಳ್ತೀವಿ. ಹಾಗೆ ನಮ್ಮ ದೃಷ್ಟಿ ಹೇಗಿರ್ಬೇಕು ಅಂದ್ರೆ ದೇವರಲ್ಲಿ ಯಾವುದೇ ದೋಷ ಇಲ್ಲ ಅನ್ನೋದಕ್ಕಿಂತ ಪೂರ್ಣ ಆನಂದ ದೇವರಲ್ಲಿದೆ, ಚೂರೂ ದುಃಖ ಅವನಿಗೆ ಆಗಲ್ಲ. ಅಂಥ ದೇವ್ರು ಅಂತ ಯೋಚಿಸ್ತಾ ಇರಿ. ಆಗ ನಿಮಗೂ ಚೂರೂ ದುಃಖ ಇಲ್ಲದೆ ಇರೋ ತರ ಪೂರ್ಣ ಆನಂದ ಸಿಗೋ ತರ ಅನುಗ್ರಹ ಮಾಡ್ತಾರೆ. ಇದು ಶಾಸ್ತ್ರ ಹೇಳೋದು. ಯಂ ಯಂ ಯಥಾ ಉಪಾಸತೆ ತತ್ ತಥೈವ ಭವತಿ ಅಂತ ಹೀಗೆ ಹೇಳಿದೆ ಶಾಸ್ತ್ರ. ಆಗ ಪ್ರಶ್ನೆ ಮಾಡ್ಕೊಂತಾರೆ, ಹಾಗಾದ್ರೆ ಆನಂದ ಒಂದೇ ಸಾಕಲ್ಲ, ನೀವು 4 ಗುಣ ಯಾಕೆ ಹೇಳ್ತೀರಿ? ಎಲ್ರಿಗೂ ಬೇಕಾಗಿರೋದೇ ಆನಂದ ಅಂತ ಆದ್ರೆ 4 ಗುಣಗಳನ್ನ ಹೇಳೋ ಅಗತ್ಯ ಏನಿದೆ? ಒಂದೇ ಗುಣ ಹೇಳಿ ಸಾಕು ಅಂದ್ರೆ ಆಗ ಹೇಳ್ತಾರೆ ಹಾಗಲ್ಲ, ಇದ್ರ ಅಭಿಪ್ರಾಯ ಬೇರೆ ಇದೆ. ಮನುಷ್ಯರಿಗೆ 4 ಗುಣ ಬೇಕು. 4ರ ಬಗ್ಗೆನೂ ಅಪೇಕ್ಷೆ ಇದೆ, ಆಸೆ ಪಡ್ತಾರೆ ಮನುಷ್ಯರು. ಯಾಕೆ? ಮುಕ್ತಾವಪಿ ಆನಂದಸ್ಯ, ಒಂದು ಮೋಕ್ಷಕ್ಕೆ ಹೋದ್ಮೇಲೆ ಏನ್ ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಮನುಷ್ಯ? ಆನಂದ ಬೇಕೇ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇದನ್ನ ವಾದಿರಾಜರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಮುಕ್ತಿಯಲ್ಲಿ ಆನಂದ ಬೇಕೇ ಬೇಕು. ಓ ಹಾಗಾದ್ರೆ ದೇವರು ಎಂಥ ಆನಂದ ಪಡ್ತಿದ್ದಾನೆ ಗೊತ್ತಾ? ಯಾರಲ್ಲೂ ಆನಂದ ಅಂತದ್ ಸಿಗೋದೇ ಇಲ್ಲ. ಅಂಥ ಪರಿಪೂರ್ಣ ಆನಂದ ದೇವರಲ್ಲಿದೆ ಅಂತ ಚಿಂತಿಸ್ತಾ ಇದ್ರೆ ನಮಗೂ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಆನಂದ ದೇವರು ಕೊಡ್ತಾನೆ. ಇದು ಮೊದಲನೇದು. ಎರಡನೇದು ಸ್ವಯೋಗ್ಯ ಜ್ಞಾನಸ್ಯ. ಜ್ಞಾನವೇ ಬೇಡ್ವಾ? ಯಾರಿಗೂ ಜ್ಞಾನ ಇಲ್ಲದೆ ಆನಂದ ಸಿಗತ್ತ ಹಾಗೆ? ಈಗ ದೇವರು ನಮಗ್ ಆನಂದ ಕೊಟ್ಟಿದ್ದಾನೆ ಅಂತ ಗೊತ್ತಾಗ್ಲಿಕ್ಕಾದ್ರೂ ಜ್ಞಾನ ಬೇಕೇ ಬೇಕಲ್ಲ. ಅಷ್ಟೇ ಅಲ್ಲ, ದೇವರನ್ನ ಧ್ಯಾನ ಮಾಡ್ಬೇಕು ಅಂದ್ರೆ ಜ್ಞಾನ ಇಲ್ಲದೆ ಧ್ಯಾನ ಹೇಗ್ ಮಾಡ್ತೀವಿ ನಾವು? ಹಾಗಾದ್ರೆ ನಾವು ಆನಂದ ಪಡಿಬೇಕು ಅಂದ್ರೆ ದೇವರ ಧ್ಯಾನ ಮಾಡ್ಬೇಕು ಹೇಗೆ ಅನ್ನೋದು ಚೆನ್ನಾಗಿ ನಮಗ್ ತಿಳ್ಕೊಂಡಿರ್ಬೇಕು. ದೇವರ ಧ್ಯಾನ ಅಷ್ಟೇ ಅಲ್ಲ, ದೇವರ ಧ್ಯಾನ ಮಾಡಿದ್ಮೇಲೆ ಆನಂದ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಅನುಭವ ಬರ್ಬೇಕಲ್ಲ ನಮ್ಗೆ. ಸುಮ್ನೆ ಆನಂದ ಬೇಕು ಬೇಕು, ಏನ್ ಆನಂದ ಇದ್ರೆ ಸಾಲಲ್ಲ, ಆನಂದ ಅನುಭವ ನಮ್ಗಾಗ್ಬೇಕು. ಇಲ್ಲ ಎಲ್ಲ ನಮ್ ಒಳಗಡೆನೆ ಇದೆ. ಅದನ್ನೇ ದೇವ್ರು ಹೇಳೋದು, ಎಲ್ಲ ನಿಮ್ ಸ್ವರೂಪದಲ್ಲೇ ಇಟ್ಕೊಂಡಿದೀನಿ. ಸ್ವರೂಪನೇ ಚಿದಾನಂದ, ನಿಮ್ಮ ಸ್ವರೂಪನು ಒಳ್ಳೆ ಆನಂದಮಯ ದೇಹನೇ. ಆದ್ರೆ ನಿಮ್ಗೆ ಒಳಗಡೆ ಇದ್ರು ಆನಂದ ನಿಮಗ್ ಗೊತ್ತಾಗ್ತಾ ಇಲ್ಲ ಅನುಭವಿಸ್ಲಿಕ್ಕೆ ಅಂತಾನೆ. ಅದಕ್ಕೋಸ್ಕರನೇ ಶಾಸ್ತ್ರ ಅಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಅನುಗ್ರಹ ಬಯಸ್ಬೇಕಾಗಿತ್ತು. ಹಾಗಾದ್ರೆ ಇದ್ದದ್ದನ್ನ ಪಡಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆ ಇದ್ದದ್ರ ಜ್ಞಾನ ಬರ್ತಾ ಇಲ್ಲ ನಮ್ಗೆ. ಜ್ಞಾನ ಮುಖ್ಯ ನಿಜವಾಗಿ. ಆನಂದದ ಅನುಭವ ಆಗೋದ್ ಮುಖ್ಯ. ಆನಂದ ಅಲ್ಲ, ಆನಂದದ ಜ್ಞಾನ ಮುಖ್ಯ. ಜ್ಞಾನಕ್ಕೆ ಜಾಸ್ತಿ ಮಹತ್ವ ಕೊಡ್ಬೇಕು ಅಂತ ಅದನ್ನ ವಾದಿರಾಜರು ಹೇಳಿದ್ರು. ಹಾಗಾದ್ರೆ ಜ್ಞಾನವೂ ಮುಖ್ಯ. ಅದನ್ನ ಮನುಷ್ಯ ಬಯಸ್ತಾನೆ. ಆನಂದ ಬೇಕು ಅಂತ ಬಯಸ್ತಾನೆ. ಅಷ್ಟೇ ಅಲ್ಲ, ದೋಷವನ್ನ ಯಾರು ಬಯಸ್ತಾರ? ನಂಗೆ ದೋಷ ಬೇಡ ಅಂತ ಬಯಸ್ತಾನಂತೆ. ಅಯ್ಯೋ ದೋಷ ಇರ್ಲಿ ಬಿಡಿ, ನಮ್ಗೇನು, ಆನಂದ ಕೊಟ್ರೆ ಸಾಕು ಅಂತೀವಾ? ಇಲ್ಲ. ಯಾಕೆ ಅಂದ್ರೆ ದೋಷ ಅಂದ್ರೆ ಯಾವುದು? ಒಂದು ದೋಷ ಕೊಡ್ತಾರೆ ಇಲ್ಲಿ, ಜನರಾದಿ ದೋಷರಾಹಿತ್ಯಸ್ಯ, ಸಂಸಾರಕ್ ಮಾತ್ರ ಬರ್ದೇ ಇರೋ ಹಾಗೆ ಮಾಡು. ಯಾಕೆ? ಸಂಸಾರಕ್ಕೆ ಬಂದ್ರೆ ಮತ್ತೆ ಹುಟ್ಟಬೇಕು, ಸಾಯ್ಬೇಕು, ಮತ್ತೆ ದುಃಖ. ಇದೆಲ್ಲ ಬೇಡ ಅಂತ ಅಪೇಕ್ಷೆ ಪಡಲ್ವಾ ಮನುಷ್ಯ? ಖಂಡಿತ ಪಡ್ತಾನೆ ಅಪೇಕ್ಷೆ. ಆನಂದ ಬೇಕು ಅಂತ ಅನ್ಕೊಂಡಿರೋ ಒಂದ್ ಮನಸ್ಸಿನಲ್ಲಿ ಇವೆಲ್ಲ ಇದ್ದೇ ಇರತ್ತೆ, ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ ಅಂತ ಅರ್ಥ. ಹಾಗಾದ್ರೆ ಆನಂದ ಬೇಕು ಅನ್ನೋನ್ಗೆ ಜ್ಞಾನ ಬೇಕೇ ಬೇಕು. ಅದು ಅಂಡರ್ಸ್ಟುಡ್, ಅದನ್ನ ಪ್ರತ್ಯೇಕ ಹೇಳ್ಬೇಕಾಗಿಲ್ಲ. ಅರ್ಥಾತ್ ಸಿದ್ಧ ಅಂತ ಹೇಳ್ತೀವಿ ಅದನ್ನ ಶಾಸ್ತ್ರದಲ್ಲಿ. ಹಾಗಾದ್ರೆ ಅರ್ಥಾತ್ ಸಿದ್ಧ, ಆನಂದ ಬೇಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಜ್ಞಾನ ಬೇಕು ಅಂತ ಅರ್ಥ. ಮತ್ತೆ ಸಂಸಾರಕ್ಕೆ ಬರಬಾರ್ದು, ಹುಟ್ಟು ಸಾವುಗಳು ಕಳ್ಕೊಳ್ಬೇಕು ನನಗೆ ಅಂತ ಇಷ್ಟ ಇದೆ ಅಂತ ಅರ್ಥ. ಅವನಂತ ಆನಂದ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂದ್ರೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಇತ್ತು ನಮಗೆ ಒಡೆತನ ಇಲ್ದೆ ಇದ್ರೆ ಆನಂದ ಇದೆ, ಮತ್ತೆ ದೋಷ ಇಲ್ಲ, ಜ್ಞಾನ ಕೊಟ್ಟಿದ್ದಾನೆ, ಅದು ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ಬೇಕು. ನಮಗ್ ಯಾರು ಶಿಷ್ಯರೇ ಇಲ್ಲ. ನಮ್ ಮಾತನ್ನ ಕೇಳ್ಕೊಂಡು ಒಂದಿಷ್ಟ ಜನ ಇದ್ರೆ ತಾನೆ ಅವಾಗ, ಅಂದ್ರೆ ಅವನೊಬ್ರಿಗೆ ಸ್ವಾಮಿ ಆಗ್ಬೇಕು. ನಾನು ಅಧಿಕಾರದಲ್ಲಿರ್ಬೇಕು, ನನ್ನ ಮಾತನ್ನ ಕೆಲವ್ರು ಕೇಳ್ಕೊಂಡಿರ್ಬೇಕು. ಈ ತರ ಸ್ವಾಮಿತ್ವ ಏನಿದೆ ಅದು ಅಪೇಕ್ಷಿತ ಎಲ್ರಿಗೂ. ಆ ಅಂತ ಅಪೇಕ್ಷಿತವಾದ ಸ್ವಾಮಿತ್ವ ಏನಿದೆ ಅದನ್ನು ದೇವರು ಕೊಡ್ತಾನೆ. ಯಾವಾಗ ಆ ರೀತಿ ದೇವರನ್ನು ಚಿಂತನೆ ಮಾಡಿದಾಗ, ಏನು ಸಮಗ್ರ ಬ್ರಹ್ಮಾದಿ ದೇವತೆಗಳಿಗೆ ನಮ್ಮ ದೇವರು ಒಡೆಯ, ಲಕ್ಷ್ಮೀ ದೇವಿಗೂ ಒಡೆಯ ಭಗವಂತ ಅಂತ ಯೋಚಿಸ್ತಾ ಇದ್ದಾಗ, ಇವನಿಗೂ ಕೂಡ ತನಗಿಂತ ತಾರತಮ್ಯ ಕಕ್ಷೆಯಲ್ಲಿ ಕೆಳಗಿರೋರು ಯಾರಿರ್ತಾರೆ ಅವರಿಗೆ ಇವನೇ ಸ್ವಾಮಿಯಾಗಿರ್ತಾರೆ. ಅಂದ್ರೆ ಅವರು ಇವನ ಆಜ್ಞಾಪಾಲಕರಾಗಿರ್ತಾರೆ. ಇಂಥ ಸ್ವಾಮಿತ್ವ ಸಿಗಬೇಕು ಅಂತ ಆದ್ರೂ ಆ ದೇವರನ್ನ ಹಾಗೆ ಚಿಂತಿಸ್ಬೇಕು. ಅವನು ಎಲ್ಲರಿಗೂ ಸ್ವಾಮಿ ಅಂದಾಗ ಇವ್ರಿಗೂ ಕೂಡ ಅಂಥ ಶಿಷ್ಯರನ್ನ ಕೊಡ್ತಾರೆ. ಹಾಗಾದೇನಾಯ್ತು, ಒಬ್ಬ ಅಧಿಕಾರದಲ್ಲಿ ಇದ್ದಾನೆ, ಅವನ್ ಮಾತನ್ನ ಎಲ್ರು ಕೇಳ್ಬೇಕಾಗಿದೆ. ಆದ್ರೆ ಯಾರು ಮಾತು ಕೇಳೋದೇ ಇಲ್ಲ ಅವನ್ ಮಾತು. ಸುಮ್ನೆ ಅವನು ಸ್ಥಾನದಲ್ಲಿ ಕೂತಿದ್ದಾನೆ ಅಷ್ಟೇ, ಸುಮ್ನೆ ಹೆಸರಿಗಷ್ಟೇ. ಯಾರು ಮಾತೇ ಕೇಳ್ತಾರೆ? ಏನ್ ಮಾಡ್ಬೇಕು? ಸ್ವಾಮಿತ್ವ ಉಪಾಸನೆ ಮಾಡ್ತಾರೆ ಇರ್ಬೇಕು. ಮಾಡಿ 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 ಆಗ ಅವ್ನ್ ಮಾತನ್ನ ಕೇಳೋ ತರ ಮಾಡ್ತಾನೆ ಭಗವಂತ, ಅನುಗ್ರಹ ಮಾಡ್ತಾನೆ. ಇದು ಕ್ಷುದ್ರ ಕಾಮನೆಗಲ್ಲ.
ಯಾವ್ದೊಂದು ಲೌಕಿಕ ಕಾಮನೆಗಲ್ಲ. ನಿಜವಾಗಿ ನಮಗೆ ಎಲ್ಲಿ ಬೇಕು? ಮೋಕ್ಷದಲ್ಲಿ ಇಂಥ ಆನಂದ ಬೇಕು, ಜ್ಞಾನ ಬೇಕು, ಜನನ ಹುಟ್ಟು ಸಾವು ಈ ತರದ ದೋಷಗಳಿರ್ಬಾರ್ದು. ಮತ್ತೆ ತನಗಿಂತ ಕೆಳವರಿಗೆ ಅವನೇ ಸ್ವಾಮಿ ಆಗಿರ್ಬೇಕು. ತಾರತಮ್ಯ ಅಂತೂ ಇದ್ದೇ ಇದೆ ಎಂದಿಗೂ ಕೂಡ. ಇವನಿಗಿಂತ ಅವ್ನು ದೊಡ್ಡವನಾದ್ರೆ ಅವನಿಗಿಂತಲೂ ಇನ್ನೊಬ್ಬ ದೊಡ್ಡವನು ಇರ್ತಾನೆ. ಅವನಿಗಿಂತ ಇವ್ನು ಚಿಕ್ಕವನು ಇವನಿಗಿಂತನೂ ಒಬ್ಬ ಚಿಕ್ಕವನು ಇದ್ದೇ ಇರ್ತಾನೆ. ತಾರತಮ್ಯ ಸಿದ್ಧಾಂತ ಒಪ್ಲೇಬೇಕು. ಎಲ್ರೂ ದೊಡ್ಡವರಾಗ್ಲಿಕ್ಕೆ ಸಾಧ್ಯ, ಎಲ್ರೂ ಚಿಕ್ಕವರಾಗ್ಲಿಕ್ಕೂ ಸಾಧ್ಯ ಇಲ್ಲ. ಅಧಮರ ಎಲ್ರೂ ಹಾಗಲ್ಲ. ಉತ್ತಮರಾಗ್ಲಿಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ. ಈ ಉತ್ತಮರು ಅಂತ ಅನ್ಕೊಂಡ್ರೆ ಅವರಿಗಿಂತ ಒಬ್ಬ ಉತ್ತಮ ಇದ್ದೇ ಇರ್ತಾರೆ. ಅಥವಾ ಅವನು ಉತ್ತಮ ಅಂದ್ರೆ ಅವನಿಗಿಂತಲೂ ಒಬ್ಬ ಇದ್ದೇ ಇರ್ತಾನೆ. ಹೀಗಾಗಿ ಈ ತರದ 4 ಗುಣವನ್ನ ಎಲ್ರೂ ಅಪೇಕ್ಷೆ ಪಡ್ತಾರೆ. ಅಲ್ಲೇನ್ ತಾರತಮ್ಯ ಇಲ್ವೇ ಇಲ್ಲ. ಅಪೇಕ್ಷೆ ಪಡೋದ್ರಲ್ಲಿ ತಾರತಮ್ಯ ಇಲ್ಲ. ಎಲ್ರಿಗೂ ಇಷ್ಟು ಬೇಕೇ ಬೇಕು ಮನುಷ್ಯನಿಗೆ. ಇಂಥ ಗುಣಗಳನ್ನ ಹೊಂದಬೇಕು ಅಂತಾದ್ರೆ ಭಗವಾನ್ ಉಪಾಸ್ಯ. ಭಗವಂತನನ್ನ ಇಂತಿಂಥ ಗುಣಗಳಿಂದನೇ ಉಪಾಸನೆ ಮಾಡ್ಬೇಕು. ಅಂದ್ರೆ ದೇವರು ಸರ್ವಸ್ವಾಮಿ, ದೇವರಿಗೆ ಹುಟ್ಟಿಲ್ಲ ಸಾವಿಲ್ಲ, ದೇವರಿಗೆ ಪರಿಪೂರ್ಣವಾದ ಜ್ಞಾನ ಇದೆ, ದೇವರಲ್ಲಿ ಪರಿಪೂರ್ಣವಾದ ಆನಂದ ಇದೆ ಅಂತ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ರೆ ನಮಗೂ ಈ 4 ಗುಣಗಳ ಲಾಭ ಆಗತ್ತೆ ಅಂತ. ಇದು ಎಲ್ಲಿ ಈಗಲೇ ಆಗತ್ತೆ ಅಂತಲ್ಲ, ಮುಕ್ತಿ ಕಾಲದಲ್ಲಿ ನಮಗೆ ಇದೆಲ್ಲ ಸಿಗತ್ತೆ. ಅದ್ರಿಂದ ಇಲ್ಲೇ ನಮ್ಗೆ ಅದೆಲ್ಲ ಸಿಗಲ್ಲ. ಇಲ್ಲೇ ಸಿಕ್ಕಿದ್ರೆ ನಾವು ಸಂಸಾರದಲ್ಲೇ ಇದ್ಬಿಡ್ತೀವಿ. ಹಾಗೆಲ್ಲ ಆಗಲ್ಲ. ಇಲ್ಲಿ ಸಂಸಾರದಲ್ಲಿ ಇದ್ದಾನೆ ಅಂದ್ರೆ ಜನನ ಮರಣ ಎಲ್ಲ ಆಗ್ಲೇಬೇಕು. ಇದನ್ನ ದಾಟ್ಕೊಂಡು ಹೋಗ್ತಾನೆ ಅಂದ್ರೆ ಮೋಕ್ಷದಲ್ಲಿ ಇವೆಲ್ಲ ಸಿಕ್ಕೇ ಸಿಗತ್ತೆ ಅವನಿಗೆ ಅಂತ ಅರ್ಥ. ಆದ್ರಿಂದ ಬೇರೆ ಬೇರೆ ಗುಣಗಳಿಂದ ಭಗವಂತನ ಧ್ಯಾನ ಮಾಡೋದಕ್ಕಿಂತ ನೀವೇ ಮನುಷ್ಯರೇ ಅಪೇಕ್ಷೆ ಪಡುವಂತ ಈ 4 ಗುಣಗಳಿಂದ ಧ್ಯಾನ ಮಾಡಿ ಅಂತ ವೇದವ್ಯಾಸರು ತಮ್ಮ ಬ್ರಹ್ಮಸೂತ್ರದಲ್ಲಿ ಓಂ ಆನಂದಾದಯ ಪ್ರಧಾನಸ್ಯ ಓಂ ಅಂತ ಹೇಳಿ ತಾವು ತಿಳಿಸಿದ್ದಾರೆ ಈ ಬ್ರಹ್ಮಸೂತ್ರದಿಂದ. ಇಷ್ಟಾದ್ಮೇಲೆ ಇನ್ನು ಮುಂದೆ ವಿವರಣೆ ಮಾಡ್ತಾರೆ. ಅಲ್ಪಶಕ್ತಿತಯ ಅಷ್ಟೇ ಅಲ್ಲ, ವಸ್ತುತಃ ಇಷ್ಟೇ ಗುಣ ಅಲ್ಲ, ದೇವರ ಗುಣಗಳನ್ನು ಎಷ್ಟು ಯೋಚಿಸ್ತೀರೋ ಅಷ್ಟು ಲಾಭನೇ ಜಾಸ್ತಿ ತಾನೆ. ಈಗ ಕೇವಲ ದೋಷ ಬೇಡ, ಜ್ಞಾನ ಬೇಕು, ಆನಂದ ಬೇಕು, ಮತ್ತೆ ಈ ನಾನು ಎಲ್ರಿಗೂ ಸ್ವಾಮಿ ಆಗಿರ್ಬೇಕು, ನನಗಿಂತ ಕೆಳಗಿನವ್ರಿಗೆ ಅಂತ ಇಷ್ಟೇ ಅಪೇಕ್ಷಿತಾನ? ಹಾಗೇನಿಲ್ಲ. ಅವ್ರಿಗೆ ಶಕ್ತಿ ಬೇಕು, ಒಳ್ಳೆ ಶಕ್ತಿ ಬೇಕು. ಹಾಗೆ ಇನ್ನು ಬೇರೆ ಬೇರೆ ತರ ಏನೇನು ಗುಣಗಳಿದೆ ಭಗವಂತನಲ್ಲಿ, ಆ ಎಲ್ಲಾ ಗುಣವನ್ನು ಕೂಡ ಇವನು ಅಪೇಕ್ಷೆ ಪಟ್ಟೆ ಪಡ್ತಾನೆ. ಯಾಕೆ? ಕಾರುಣ್ಯ ಬೇಕು, ಬೇರೆಯವ್ರ ಮೇಲೆ ದಯೆ ತೋರಿಸ್ಬೇಕಲ್ಲ. ಇವನು ಅಹಂಕಾರಿ ಆಗ್ಬಿಟ್ರೆ ಅಹಂಕಾರ ಇರಬಾರ್ದು. ಈ ತರ ಅನೇಕ ಗುಣಗಳಿದೆ. ಎಲ್ಲಾ ಗುಣಗಳನ್ನ ತಾನು ಪಡಿಬೇಕು ಅಂತ ಆದ್ರೆ ಆಗ ದೇವರಲ್ಲೂ ಕೂಡ ಅಂತಂಥ ಗುಣಗಳನ್ನೇ ಧ್ಯಾನ ಮಾಡ್ಬೇಕು ಯೋಚಿಸಿ. ಆದ್ರೆ ಏನ್ ಮಾಡೋದು? ಅಲ್ಪ ಶಕ್ತಿತಯ ಶಕ್ತಿ ತುಂಬಾ ಕಡಿಮೆ ಇದೆ ಮನುಷ್ಯರಿಗೆ. ತುಂಬಾ ಶಕ್ತಿ ಕಡಿಮೆ ಇದ್ದಾಗ ಬೇರೆ ಗುಣಗಳನ್ನ ಧ್ಯಾನ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಆಯ್ತು. ಸಾಮರ್ಥ್ಯ ಇಲ್ಲ ಆದ್ರಿಂದ ಕೊನೆಗೆ 4 ಮಾಡಿ ಅಂತ, 4 ಅದರಿಂದ 4 ಮಾಡಿ ಅಂತ ವಿಧಿ ಇಲ್ಲ ವಸ್ತುತಃ. ಆದ್ರೆ ಆನಂದಾದಿ ಗುಣಚತುಷ್ಟಯ ಸಮುಚ್ಚಯ ಕರಣೆ ಬಾ ಅಂದ್ರೆ 4 ಗುಣಗಳನ್ನ ಸೇರಿಸ್ಕೊಂಡ್ರೆ ಬೇರೆ ಗುಣಗಳನ್ನು ತಗೊಳ್ಬೋದಲ್ಲ ಅಂದ್ರೆ ಹಾಗಲ್ಲ. ಅಲ್ಪ ಶಕ್ತಿ, ಅದಕ್ಕೆ ಕಾರಣ ಇಷ್ಟೇ, ಶಕ್ತಿ ಕಡಿಮೆ ಆದ್ರಿಂದ. ಆದ್ರೆ ಇಷ್ಟನ್ನ ಎಲ್ರು ಬಯಸ್ತಾರೆ ಆದ್ರಿಂದ ಇಷ್ಟನ್ನಂತೂ ಮಾಡ್ಲೇಬೇಕು ಅಂತ ಹೀಗೆ ಸಿದ್ಧಾಂತವನ್ನ ಹೇಳಿ, ಇಮಾನಿ ರತ್ನಾನಿ ಏತಾವಂತಿ ಏವ ಅನಯಾ ಇತಿ ನಿಯಮೇ ಕೃತೆ ವಿಜಾತೀಯ ರತ್ನಾಂತರಸ್ಯ ಅಪ್ರಾಪ್ತಿ ದರ್ಶನೇನ ದೃಷ್ಟಾಂತೋಪಿ ಅಸ್ಮಾಕಂ ಅನುಗುಣದೇವ ಇತಿ ಭಾವ. ಒಂದು ಉದಾಹರಣೆ ಕೊಟ್ರು ವಾದಿರಾಜರು. ಒಬ್ಬನ ಮುಂದೆ ತುಂಬಾ ದುಡ್ಡನ್ನು ಹಾಕಿದ್ದಾರೆ. ಇದು ದುಡ್ಡು ಅಂತ ಬರಲಿಲ್ಲ, ರತ್ನರಾಶಿ ಅಂತ ಬಂತು. ಎಷ್ಟು ಅಂದ್ರೆ ಅಷ್ಟು ಹಾಕಿದ್ದಾರೆ. ಅದು ಯಾವ್ದನ್ ತಗೊಬೇಕು ಯಾವ್ದನ್ ಬಿಡ್ಬೇಕು ಅಂತ ಗೊತ್ತಿಲ್ಲ. ತನಗೆ ಎಷ್ಟಾಗತ್ತೋ ಅಷ್ಟು ದೋಚ್ಕೊಳ್ತಾನೆ, ಎಷ್ಟಾಗತ್ತೋ ಏನೇನೋ ಇಟ್ಕೊಂಡ್ ಬಂದ್ಬಿಡ್ತಾನೆ. ದುಡ್ಡಾದ್ರೆ ಅವನಿಗೆ ಪರಿಚಯ ಇದೆ, ಇಷ್ಟಿಷ್ಟು ಅಂತ ದುಡ್ಡಿನ ಪರಿಚಯ ಇರ್ಬೋದು. ಆದ್ರೆ ಅದೆಲ್ಲ ಬೇಕಾಗಿಲ್ಲ. ರತ್ನಗಳ ಪರಿಚಯ ಇರಲ್ಲ ಸಾಮಾನ್ಯ. ಇದಕ್ಕೆಷ್ಟು ಬೆಲೆ, ಇದಕ್ಕೆಷ್ಟು ಬೆಲೆ ಗೊತ್ತಿಲ್ಲ. ಯಾಕಂದ್ರೆ ನೋಡೇ ಇಲ್ಲ ಜೀವನದಲ್ಲೂ. ರತ್ನಗಳು ಅಂತ ಗೊತ್ತಿದೆ, ಇದಕ್ ಬೆಲೆ ಇದೆ ಅಂತಾನು ಗೊತ್ತಿದೆ. ಯಾವ್ದನ್ನ ಆರಿಸ್ಕೊಳ್ಬೇಕು ಬಿಡ್ಬೇಕು ಅಂತ ಗೊತ್ತಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಹಾಕೊಳ್ತಾನೆ. ಆದ್ರೆ ಇವನು ಒಬ್ನೇ ನಿಂತಿಲ್ಲ ಅಲ್ಲಿ, ಎಲ್ರೂ ನಿಂತಿದ್ದಾರೆ ಆರಿಸ್ಕೊಳ್ಳಿಕ್ಕೆ. ಆದ್ರಿಂದ ಅದರ ಮಧ್ಯೆ ಇವನಿಗೆ ಎಷ್ಟು ಸಾಧ್ಯನೋ ಅವನ ಶಕ್ತಿಗೆ ಅನುಗುಣವಾಗಿ ಅಷ್ಟು ರತ್ನವನ್ನ ಹೊತ್ತುಕೊಂಡು ಬರ್ತಾನೆ. ಇಷ್ಟೇ. ಹಾಗೆ ದೇವರ ಗುಣರಾಶಿ ಇದೆ ಕಣ್ಮುಂದೆ. ಬ್ರಹ್ಮದೇವರ ಮುಂದೇನೂ ಇದೆ, ನಮ್ ಮುಂದೇನೂ ಇದೆ, ಎಲ್ರ ಮುಂದೇನೂ ಇದೆ ಆ ಭಗವಂತನ ಗುಣಗಳ ರಾಶಿ. ಆದ್ರೆ ಕೆಲವು ಗುಣಗಳ ಪರಿಚಯನೇ ನಮ್ಗೆ ಆಗ್ಲಿಲ್ಲ. ಕೆಲವು ಗುಣಗಳನ್ನ ನೋಡಿದ್ರು ನಮ್ಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಕೆಲವು ಗುಣಗಳು ಕಣ್ಮುಂದೆ ಇದೆ, ಅದನ್ನ ತಗೊಳ್ಳೋಣ ಅಂದ್ರೆ ಶಕ್ತಿ ಕಡಿಮೆ ನಮ್ಗೆ. ಹೀಗೆ ಏನೋ ಒಂದು ಸಮಸ್ಯೆ. ಅಂತೂ ಭಗವಂತನ ಗುಣರಾಶಿಗಳಲ್ಲಿ ಇಷ್ಟೇ ರತ್ನಗಳು, ಇದನ್ನೇ ತಗೊಂಬರ್ಬೇಕು, ಇಷ್ಟನ್ನೇ ತಗೊಂಬರ್ಬೇಕು ಅಂತ ನಿಯಮ ಮಾಡಿದ್ರೆ ಆಗ ವಸ್ತುತಃ ಹಾಗೆ ಆಗತ್ತೆ. ಯಾಕೆಂದ್ರೆ
ಬೇರೆ ಅಪರೂಪದ ರತ್ನಗಳು ಇವನಿಗೆ ಸಿಗೋದಿಲ್ಲ. ಇಷ್ಟನ್ ತಗೊಂಬ ಸಾಕು, ಆ ರತ್ನ ರಾಶಿಗಳಲ್ಲಿ ನೋಡು, ನಿನ್ ಯೋಗ್ಯತೆಗೆ ಅಷ್ಟನ್ ತಗೊಂಬ. ಅದನ್ನ ಹುಡ್ಕೋದ್ರಲ್ಲ ಅವ್ನ್ ಕಾಲ ಕಂಡ್ಬಿಡ್ತಾನೆ. ಅದು ಆಗೋದೇ ಇಲ್ಲ. ಅದು ಸಿಕ್ಕಿ ಅದನ್ನ ಇವನು ಬಳಸ್ಕೊಂಡು ಉಪಯೋಗಿಸ್ಕೊಂಡು ಮುಂದೆ ಆ ರತ್ನಗಳಲ್ಲಿ ಲಾಭ ಮಾಡ್ಕೊಬೇಕು. ಹಾಗೆ ಈ ಸತ್ ಚಿತ್ ಆನಂದ ಆತ್ಮ ಈ 4 ಗುಣಗಳನ್ನ ಗ್ರಹಿಸಿ ಒಂದೊಂದು ಗುಣದ ಉಪಾಸನೆ ಮಾಡಿ 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 ಅವ್ನ್ ಸಿದ್ಧಿಯನ್ನ ಪಡಿಬೇಕು. ಇಷ್ಟು ಪಡಿಬೇಕು ಅಂದ್ರೆ ಆ ದೃಷ್ಟಾಂತ ಕೊಟ್ಟಿದ್ದಕ್ಕೂ ನಾವ್ ಹೇಳಿದ್ದಕ್ಕೂ ಸರಿಯಾಗಿದೆ ಅಂತ ಹೇಳ್ತಾರೆ. ಇಮಾನಿ ರತ್ನಾನಿ ಏತಾವಂತೇವ ಆನಯ ಇತಿ ನಿಯಮೇ ಕೃತೆ. ಇಷ್ಟು ರತ್ನಗಳನ್ನ ಇಷ್ಟು ರತ್ನಗಳನ್ನ ನೀನು ತಗೊಂಡ್ ಬರ್ಲೇಬೇಕು ಅಂತ ಒಬ್ಬ ನಿಯಮ ಮಾಡ್ದ, ರೂಲ್ ಮಾಡಿದ್ರೆ ಆಗ ವಿಜಾತೀಯ ರತ್ನಾಂತರಸ್ಯ ಅಪ್ರಾಪ್ತಿ ದರ್ಶನೇನ. ಆಗ ಇದನ್ ಬಿಟ್ಟು ಬೇರೆ ಇದನ್ನ ಅವ್ನು ತಗೊಳ್ಳಿಕ್ ಹೋಗೋದಿಲ್ಲ. ಯಾಕೆ ಇಷ್ಟನ್ನೇ ತಗೊಂಡ್ಬರ್ತಾರೆ, ಹೇಳಿದ್ದಷ್ಟೇ ತಾನೆ, ಅಷ್ಟೇ ಮಾಡೋಣ ಅಂತ. ಹಾಗೆ ಇಲ್ಲೂ ಸಚ್ಚಿದಾನಂದ ಆತ್ಮೇತಿ ಅಂತ ಇಷ್ಟನ್ ಮಾಡಿ ಅಂದ್ರೆ ಇದನ್ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಯಾಕೆ ಇದನ್ನ ಆರಿಸ್ಕೊಳ್ಳೋದ್ರಲ್ಲೇ ಸಾಕಾಗಿದೆ. ಇದನ್ನ ಮಾಡೋದಲ್ಲೇ ಸಾಕು. ಯಾಕೆ ಅಲ್ಪ ಶಕ್ತಿ. ಅದೇ ಸಿದ್ಧಾಂತ ಸ್ಥಾಪಕ ಯುಕ್ತಿ. ಅದನ್ನ ಮಧ್ವಾಚಾರ್ಯರು ಕೊಟ್ಟ ಯುಕ್ತಿ ಏನು ಅಂದ್ರೆ ಎಲ್ಲಾ ಗುಣಗಳನ್ನ ತಗೊಳ್ಬೇಕು ಅಂದ್ರೆ ಇಲ್ಲ, ಅಲ್ಪ ಶಕ್ತಿ ಆದ್ರಿಂದ ಕೆಲವನ್ನೇ ತಗೊಳ್ತಾನೆ. ಆ ಕೆಲವು ಯಾವ್ದು ಅಂದ್ರೆ ಯಾವ್ದನ್ನ ಬಯಸ್ತಾನೋ ಅದನ್ನೇ ತಗೊಳ್ತಾನೆ. ಅದ್ ಯಾವ್ದಾಗಿರುತ್ತೆ, ಈ 4 ಆಗಿರುತ್ತೆ. ಕೊನೆಗೆ ಎಲ್ಲಿಂದ ಎಲ್ಲಿ ಹೋದ್ರು ಈ 4 ಬೇಕಾಗಿರುತ್ತೆ ಜನರಿಗೆ, ಮನುಷ್ಯರಿಗೆ. ಆದ್ರಿಂದ ಈ 4 ಇಲ್ಲಿ ಹೇಳಿದ್ದಾರೆ, ಸತ್ ಚಿತ್ ಆನಂದ ಆತ್ಮ. ಅದರ ವಿವರಣೆಯನ್ನ ಆಗ್ಲೇ ನೋಡಿದ್ವಿ. ಹೀಗೆ ಈ ಕುರ್ವರ್ಥ ದೀಪಿಕಾದಲ್ಲಿ ಈ ಅಧಿಕರಣದ ವಿವರಣೆ ಬಂದಿದೆ. ಇನ್ನು ಈ ಸೂತ್ರಕ್ಕರ್ಥ ನೋಡ್ಬೇಕು. ಓಂ ಆನಂದಾದಯ ಪ್ರಧಾನಸ್ಯ ಓಂ ಅಂತ ಈ ಬ್ರಹ್ಮಸೂತ್ರಕ್ಕೆ ಏನರ್ಥ ಅಂದ್ರೆ ಆನಂದಾದಯ ಅಂದ್ರೆ ಆನಂದ, ಆಮೇಲೆ ದೋಷರಹಿತತ್ವ ಅಂದ್ರೆ ಹುಟ್ಟು ಸಾವು ಮುಂತಾದ ದೋಷ ಇಲ್ಲದೆ ಇರೋದು, ಮತ್ತೆ ಆತ್ಮ ಅಂದ್ರೆ ಸ್ವಾಮಿ ಅಂತ ದೇವರನ್ನ ಚಿಂತಿಸೋದು, ಜ್ಞಾನ. ಈ 4 ಗುಣ ಏನಿದೆ ಇದು ಪ್ರಧಾನಸ್ಯ, ಪ್ರಧಾನವಾದದ್ದು ಯಾವುದು, ಮೋಕ್ಷ ಅಂತ ಅರ್ಥ. ಮೋಕ್ಷಕ್ಕೋಸ್ಕರ ಪ್ರಧಾನಸ್ಯ ಅಂದ್ರೆ ಮೋಕ್ಷಕ್ಕೋಸ್ಕರ ಆನಂದಾದಯ ಈ ಆನಂದ ಮೊದಲಾದ 4 ಗುಣಗಳನ್ನ ಧ್ಯಾನ ಮಾಡಿ ಅಂತ ಇದನ್ನ ವಿವರಣೆ ಮಾಡಿದ್ದಾರೆ. ಇದನ್ನ ಆಚಾರ್ಯರು ಈ ಸೂತ್ರಕ್ಕೆ ಅರ್ಥ ಬರೀತಾ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಒಂದೇ ವಾಕ್ಯ ಬ್ರಹ್ಮಸೂತ್ರಕ್ಕೆ ಅರ್ಥ ಬರೆಯೋದು ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ಅನ್ನೋದಕ್ಕೆ. ಪ್ರಧಾನಸ್ಯ ಅನ್ನೋದಕ್ಕೆ ಏನರ್ಥ, ಪ್ರಧಾನ ಫಲಸ್ಯ ಮೋಕ್ಷಸ್ಯ ಅರ್ಥೇ, ಅಷ್ಟೇ. ಪ್ರಧಾನ ಫಲವಾದ ಮೋಕ್ಷಕ್ಕೋಸ್ಕರ ಅಂತ ಅರ್ಥ ಪ್ರಧಾನಸ್ಯ ಅನ್ನೋ ಶಬ್ದಕ್ಕೆ. ಏನ್ ಬೇಕು, ಆನಂದ ಜ್ಞಾನಂ ಸತ್ ಆತ್ಮ ಇತಿ ಉಪಾಸ್ಯ ಏವ. 4 ಹೇಳಿದ್ರು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಪಷ್ಟವಾಗಿ. ವೇದವ್ಯಾಸರ ಅಭಿಪ್ರಾಯ ಹೀಗೆ ಅಂತ ಅವರು ತೀರ್ಮಾನ ಮಾಡಿಕೊಟ್ರು. ವಸ್ತುತಃ ಸಂಖ್ಯಾ ನಿರ್ದೇಶ ಇಲ್ಲ, ಇಷ್ಟೇ ಮಾಡ್ಬೇಕು ಅಂತ ಒಂದು ಆಕ್ಷೇಪ ಇದೆ. ಯಾಕೆಂದ್ರೆ ಜಾಸ್ತಿ ಹೇಳೋಣ ಗುಣಗಳನ್ನ ಅಂತಂದ್ರೆ ಕೆಲವ್ರಿಗೆ ಜಾಸ್ತಿ ಅಪೇಕ್ಷೆ ಇರುತ್ತೆ. ಇವ್ರು 4 ಹೇಳ್ಬಿಟ್ರು ನಾವ್ ಇನ್ನೂ ಜಾಸ್ತಿ ಮಾಡ್ತಾ ಇದ್ವಿ ಅಂತ. ಆದ್ರೆ ಹಾಗೇನಿಲ್ಲ. 4ರಲ್ಲಿ 1 ಮಾಡೋದು ಕಷ್ಟ ಇದೆ. ಅದನ್ನೆಲ್ಲ ನೋಡೇ ವಿಚಾರ ಮಾಡಿಯೇ ಇಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಅದರ ವಿವರಣೆಯನ್ನ ತತ್ವಪ್ರಕಾಶಿಕಾದಲ್ಲೆಲ್ಲ ಮಾಡಿದ್ದಾರೆ. ಇಷ್ಟೇ ವಿಚಾರಗಳಲ್ಲೂ ಬರೋದು. ಅಲ್ಲಿ ಒಂದೇನಂದ್ರೆ ಬ್ರಹ್ಮತರ್ಕದಲ್ಲಿ ಬರುವಂತ ಒಂದು ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಬ್ರಹ್ಮತರ್ಕದಲ್ಲಿ ವೇದವ್ಯಾಸರ ಗ್ರಂಥ ಏನಿದೆ ಬ್ರಹ್ಮತರ್ಕ, ಅದರಲ್ಲಿ ಒಂದು ಮಾತು ಬಂದಿದೆ. ಅಲ್ಲಿ ಈ ಸತ್ ಚಿತ್ ಆನಂದ ಆತ್ಮ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಮ್ಗೆ ಯಾಕೆಂದ್ರೆ ಒಂದು ಡೌಟ್ ಇರುತ್ತೆ, ಆನಂದಾದಿಗಳು ಅಂದ್ರೆ ಬರೀ 4 ಯಾಕೆ ತಗೊಂಡ್ರು ಆಚಾರ್ಯರು, ಈ 4 ಹೇಗ್ ತಗೊಂಡ್ರು, ಬೇರೆ 4 ಹೇಳ್ಬೋದಿತ್ತಲ್ಲ ಅಂತ. ಅದೇ ಬ್ರಹ್ಮತರ್ಕದ ಕೋಟ್ ಮಾಡ್ತಾರೆ ಆಚಾರ್ಯರು. ವೇದವ್ಯಾಸರಿಗೆ ಇದು ಅಭಿಮತ, ಅವ್ರ ಗ್ರಂಥದಲ್ಲೇ ಇನ್ನೊಂದಲ್ಲಿ ಹೀಗೆ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲೂ ನಾವು ಅದನ್ನ ಗ್ರಹಿಸ್ಬೇಕು ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಸಚ್ಚಿದಾನಂದ ಆತ್ಮೇತಿ ಬ್ರಹ್ಮೋಪಾಸಾವಿನಿಶ್ಚಿತ ಸರ್ವೇಷಾಂ ಚ ಮುಕ್ಷೂಣಾಂ ಫಲಸಾಮ್ಯಾಪೇಕ್ಷಿತ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ವೇದವ್ಯಾಸ. ಏನಂತ, ಸರ್ವೇಷಾಂ ಮುಕ್ಷೂಣಾಂ, ಯಾರ್ಯಾರು ಮೋಕ್ಷ ಬೇಕು ಅಂತ ಬಯಸ್ತಾ ಇದ್ದಾರೆ ಅವ್ನು ಎಂಥವ್ರು ಎಲ್ರಿಗೂ ಕೂಡ ಇದು ಫಲಸಾಮ್ಯಾತ್, ಇದು ಅವರವರ ಅಪೇಕ್ಷೆ ಪಡುವಂತ ಫಲಕ್ಕೆ ಅನುಗುಣವಾಗಿಯೇ ಉಪಾಸನೆಯನ್ನು ಹೇಳಿದೀವಿ, ಧ್ಯಾನ ಮಾಡೋ ಪ್ರಕ್ರಿಯೆಯನ್ನು ಹೇಳಿದೀವಿ. ಏನೇನು, ಸಚ್ಚಿದಾನಂದ ಆತ್ಮೇತಿ ಬ್ರಹ್ಮೋಪಾಸಾಭಿನಿಶ್ಚಿತ, ನಿಶ್ಚಯ ಆಗೋಗಿದೆ ಅದು. ಏನಂತ, ಸತ್ ಚಿತ್ ಆನಂದ ಆತ್ಮ 4 ಗುಣಗಳ ಉಪಾಸನೆಯನ್ನ ಮಾಡಿ ಅಂತ. ಇದ್ರ ಮೇಲೆ ಒಂದ್ 2-3 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳೇನು, ಅದಕ್ಕೆ ಏನು ಉತ್ತರ ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ.